ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಜೊತೆ ಗಟ್ಟಿಯಾಗಿ ನಿಂತಿದ್ದಾರಲ್ಲ, ಕಾಂಗ್ರೆಸ್ ಮೇಲಿನ ಪ್ರೀತಿಗ ಇಲ್ಲಿ ಅದೇ ಪ್ರೀತಿ. ಇಲ್ಲಿ ಕಾಂಗ್ರೆಸ್ಸಿಗೆ ನಮ್ಮ ಜಾತಿ ಒಂದೇ ನಿಮಿಷ ಅನ್ವರ್, ನಾನು ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಕಾಂಗ್ರೆಸ್ ಮೇಲೆ ಮುಸ್ಲಿಂ ಸಮುದಾಯಕ್ಕೆ ಪ್ರೀತಿ ಇದೆ, ಆದ್ದರಿಂದ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ ನೀವು? ನೋಡಿ, ನಮಗೆ ರಾಜಕೀಯವಾಗಿ ಯಾವುದೇ ಕೇವಲ ಒಂದೇ ಪಕ್ಷದೊಂದಿಗೆ ಪ್ರೀತಿ ಅಂತ ಹರಿಯಲ್ಲ. ನಮ್ಮ ಸಮುದಾಯಕ್ಕೆ ಯಾರೆಲ್ಲ ಸಹಕಾರ ಮಾಡ್ತಾರೋ ಅವರೊಂದಿಗೆ ನಮ್ಮ ಪ್ರೀತಿ, ನಮ್ಮ ಅವರಿಗೆ ಸಹಕಾರ. ಈಗ ನೀವು ಕೇಳೋ ಕ್ವಶನ್ ನಿಮ್ಗೆ ಅರ್ಥ ಆಯ್ತು, ನಿಮಗೆ ಅರ್ಥ ಆಯಿತು, ನನ್ನ ವೀಕ್ಷಕರಿಗೆ ಅರ್ಥ ಆಗಬೇಕಾಗಿದೆ. ಕಾಂಗ್ರೆಸ್ ಮೇಲಿನ ಪ್ರೀತಿಯಿಂದಾಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕೋದಲ್ಲ, ಒಂದು ನಿಮ್ಮ ಸಮುದಾಯದ ಪರವಾಗಿ ನಿಂತ್ಕೊಳ್ತಾರೆ ಅನ್ನುವ ಕಾರಣಕ್ಕೆ ನಂಬರ್ 1. ಅದಕ್ಕಿಂತಲೂ ದೊಡ್ಡ ಕಾರಣ BJPಯ ವಿರುದ್ಧ. BJPಯನ್ನು ಸೋಲಿಸುವ ತಾಕತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗಿದೆ ಅನ್ನೋ ಕಾರಣಕ್ಕೆ ಹಾಕ್ತೀರಿ. ಕಾಂಗ್ರೆಸ್ ಮೇಲೆ ಪ್ರೀತಿ ಇದ್ದರೆ ಉತ್ತರ ಪ್ರದೇಶದ ಮುಸ್ಲಿಮರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರಾ? ಬಿಹಾರದ ಮುಸ್ಲಿಮರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರಾ? ಪಶ್ಚಿಮ ಬಂಗಾಳದ ಮುಸ್ಲಿಮರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರಾ? ನೀವು ನಿಮ್ಮ ಅನುಕೂಲ ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ನೀವು ಓಟ್ ಹಾಕೋದು, BJPನ ಸೋಲಿಸ್ತಾರೆ ಅಂತ ಹಾಕ್ತೀರಿ ನೀವು ಸರ್. ಅದೇ ರೀತಿ ಯಾವುದೇ ಸಮುದಾಯ ನೋಡಿಕೊಂಡ್ರು, ಯಾವುದೇ ಸಮುದಾಯ ನೀವು ಅನಲೈಸ್ ಮಾಡಿ, ಕರ್ನಾಟಕದ ಪೊಲಿಟಿಕಲ್ ಆಗಿ ಇಂಡಿಯಾದ ಪೊಲಿಟಿಕಲ್ ಸ್ಟ್ರಕ್ಚರ್ ನೋಡಿದ್ರು, ಯಾವುದೇ ಒಂದು ಸಮುದಾಯ ಅದೇ ಒಂದು ಕೇವಲ ಒಂದು ಪಾರ್ಟಿಗೆ ಸೀಮಿತವಾದದ್ದು ಇದೆಯಾ? ಹಂಗೆ ಅದೇ ರೀತಿ ನಾವು ಹೇಳ್ತಾ ಇರೋದು, ನಾವಿಲ್ಲಿ ಓಟ್ ಹಾಕಿದೀವಿ, ಅದಕ್ಕೆ ನಾವು ಅರ್ಹತೆವಾದ ಹಕ್ಕನ್ನು ಕೇಳ್ತಾ ಇದೀವಿ, ಅದು ನಾವು ಹೇಳ್ತಾ ಇರೋದು. ಕೇವಲ ನಾವು ಕಾಂಗ್ರೆಸ್ ಒಂದಿಗೆ ಪ್ರೀತಿ ಮಾತ್ರ ಅಂತ ಹೇಳ್ತಾ ಇಲ್ಲ. ಸಮುದಾಯದ ಬಗ್ಗೆ, ನಮ್ಮ ಸಮುದಾಯ ಬಗ್ಗೆ ಯಾರೆಲ್ಲ ಸಹಕಾರ ಮಾಡ್ತಾ ಅವರೊಂದಿಗೆ ನಾವು ಇರ್ತೀವಿ. ಆದ್ದರಿಂದ ಅದೇ ಕಾನ್ಸೆಪ್ಟ್ ಆಗಿದೆ. ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ಸಿಗೆ ಮುಸ್ಲಿಮರು ಬೇಕು, ಮುಸ್ಲಿಮರಿಗೆ ಕಾಂಗ್ರೆಸ್ ಬೇಕಾಗಿಲ್ಲ ಅನ್ನುವ ಮಾತಿದೆಯಲ್ಲ, ಅದು ಸತ್ಯ ಅಲ್ಲ ಅಂತ. ನಿಮಗೆ ಉಪಕಾರ ಮಾಡಿದ್ದಕ್ಕಾಗಿ ಸಿದ್ದರಾಮಯ್ಯನವರು ದಿನ ಬೆಳಗಾದರೆ ಸಿದ್ದರಾಮುಲ್ಲಾ ಖಾನ್ ಅನಿಸ್ಕೋತಾರೆ. DK ಶಿವಕುಮಾರ್ ದೇ ಆರ್ ಮೈ ಬ್ರದರ್ಸ್ ಅಂತ ಎದೆ ತಟ್ಕೊಂಡು ಹೇಳಿದ್ರು. ಅವರಿಗೆ ಬೇಜಾರಾಗುತ್ತೆ ನೀವು ಹಂಗೆ ಹೇಳೋದು ಕೇಳಿದ್ರೆ. ಅಲ್ಲ ಸರ್, ಮುಸ್ಲಿಮರಿಗೇನು ಕಾಂಗ್ರೆಸ್ ಬೇಕಾಗಿಲ್ಲ ರೀ ಅಂದ್ರೆ ಬೇಜಾರಾಗುತ್ತೆ ಅವ್ರಿಗೆ. ಅಲ್ಲ, ಏನಕ್ಕೆ ಬೇಜಾರಾಗಬೇಕು ಸರ್? ಏನಕ್ಕೆ ಇಷ್ಟೆಲ್ಲ ಈ ಸಮುದಾಯಕ್ಕೆ ಮಾಡಿದ್ದಾರೆ ಸರ್? ಎಷ್ಟು ಮಾಡಿದ್ದಾರೆ? ನಾವು ಈಗ 3 ವರ್ಷ ಇದ್ದ ನಾನು ಕೇಳಿದೆ, ಅವ್ರು ಕೊಟ್ಟಂತಹ ಆ ಪ್ರಾಮಿಸ್ಗಳು ಫುಲ್ಫಿಲ್ ಮಾಡಿದ್ರ? ಸಂಖ್ಯಾತ ಸಮುದಾಯದೊಂದಿಗೆ ಅವರು ಈ ಒಂದು ಕಳೆದ ಚುನಾವಣೆ ಹೇಳಿದಂತಹದ್ದು ಎಷ್ಟು ಅವರು ಪ್ರಾಮಿಸನ್ನು ಫುಲ್ಫಿಲ್ ಮಾಡಿದ್ದಾರೆ? BJP ಗೌರ್ಮೆಂಟ್ಗಿಂತ ಬೆಟರ್ ಇಲ್ವಾ? ಅಲ್ಲ, ಬೆಟರ್ ಅಲ್ಲ. ನಾವೀಗ 92 ಒಂದು ಸಮುದಾಯ 92% ಓಟ್ ಹಾಕಿ ನಾವು 3 ವರ್ಷ ಬಂದು ಎಲ್ಲ ಹಕ್ಕು ನಿಮ್ಮ ಹತ್ರ ಇದೆ, ನಿಮ್ಮ ರೈಟ್ಸ್ ಇದೆ, ಅದು ನೀವು ಆ ಪ್ರಾಮಿಸನ್ನು ಫುಲ್ಫಿಲ್ ಮಾಡಿಲ್ಲ ಅಂದರೆ ಮತ್ತೆ ಯಾರನ್ನ ಕೇಳಬೇಕು? ಏನು ಕ್ವಶನ್ ಮಾಡುವಂತಹ ಜವಾಬ್ದಾರಿ, ಹಕ್ಕು ನಮಗೊಂದು ರೈಟ್ಸ್ ಇಲ್ಲ ನಮ್ಮ ಮುಸಲ್ಮಾನ ಸಮುದಾಯಕ್ಕೆ? ನೀವೇನು ಮಾಡಿದ್ರು ನಾವು ಕೇಳ್ತಾ ಇರಬೇಕಂತ ನೀವು ಕೇಳ್ತಾ ಇರೋದು ಕಾಂಗ್ರೆಸ್ನವರ ಜೊತೆಗೆ? ಅದಲ್ಲ, ನಾವೀಗ ಹೇಳ್ತಾ ಇರೋದು, ನಾವೀಗ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ನಮ್ಮ ವಿರುದ್ಧ, ನಾವು ಕಾಂಗ್ರೆಸ್ನ ವಿರುದ್ಧ ಅಂತ ನಾವು ಹೇಳ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಈ ರೀತಿಯಾದಂತಹ ತಪ್ಪುಗಳು, ತೊಂದರೆಗಳು ಆಗಿದೆ, ಅದನ್ನು ಸರಿಪಡಿಸಿ. ಇಲ್ಲದಿದ್ದರೆ ನಾವು ಸಮುದಾಯದವರಾಗಿ ನಮ್ಮ ಸಮುದಾಯದ ಬೆಳವಣಿಗೆಗೆ ಏನೆಲ್ಲ ಬೇಕು ಅದರ ತೀರ್ಮಾನ ಕೈಗೊಳ್ಳುವಂತಹ ಎಲ್ಲ ನ್ಯಾಯಯುತವಾದಂತಹ ಎಲ್ಲ ರೀತಿಯಲ್ಲಿ ಆಥರೈಸ್ ನಮ್ಮ ಸಮುದಾಯದಲ್ಲಿ ಇದೆ, ಅದಕ್ಕೆ ಪರ್ಯಾಯ ಮಾರ್ಗವನ್ನು ನಾವು ಹುಡುಕ್ತೀವಿ. ಏನು ಪರ್ಯಾಯ ಮಾರ್ಗ ಹೇಳಿ? ಪರ್ಯಾಯ ಮಾರ್ಗ ಇದೆ ಕಾಂಗ್ರೆಸ್ ಬಿಟ್ಟರೆ ನಿಮಗೆ? ಪರ್ಯಾಯ ಮಾರ್ಗ ಇದೆ ನಮಗೆ, JDS ಇದೆ, ಬೇರೆ ಯಾವ್ದು ಪರ್ಯಾಯ ಇದೆ ನೋಡಿ, ಎಲ್ಲ ಓಪನ್ ಅಲ್ಲಿದೆ. ನಾವು ಹೇಳಿದೀವಿ ನಮಗೆ ಯಾವುದೇ ಒಂದು ಪಕ್ಷ ಸೀಮಿತವಾಗಿ ನಾವು ನೋಡ್ತಾ ಇಲ್ಲ. ಸಮುದಾಯಕ್ಕೆ ಬೇಕಾದವಾಗಿ ಯಾವುದೇ ಕಾನ್ಸ್ಟಿಟ್ಯೂಷನ್ ರೀತಿಯಲ್ಲಿ ಒಂದೊಂದು ವಿಭಾಗಕ್ಕೆ ನೋಡಿ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡಬಹುದು. ಅದನ್ನೆಲ್ಲ ಸಮುದಾಯ ದೊಡ್ಡ ಮಟ್ಟದಲ್ಲಿ ಈಗ, ಯಾಕೆಂದ್ರೆ ಇದೊಂದು ಎಚ್ಚರಿಕೆ ಗಂಟೆ. ಈಗ ಇನ್ನೂ ಕೂಡ 2 ವರ್ಷ 2023 ವಿಧಾನಸಭಾ ಚುನಾವಣೆ ಹಂಗ್ ಅಸೆಂಬ್ಲಿ ಬಂದರೆ JDS BJP ಜೊತೆಗೆ ಹೋಗಬಹುದು ಅನ್ನುವ ರೂಮರ್ ಇದ್ದ ಕಾರಣಕ್ಕಾಗಿ ಮುಸ್ಲಿಮರು ಓಟ್ ಹಾಕ್ಲಿಲ್ಲ. ಈಗ ನೀವು ಕುತ್ಕೊಂಡು ನಮ್ಗೆ JDS ಆಪ್ಷನ್ ಇದೆ ಅಂತಿದ್ದೀರಿ, ಅವ್ರು BJP ಜೊತೆಗೆ ಹೋಗಾಗಿದ್ದೀರಿ. ಅಲ್ಲ ಸರ್, ಯಾಕೆ ಆಪ್ಷನ್ ಇರಬಾರ್ದು? BJP ಜೊತೆಗೆ ಹೋಗಾಗಿದೆ ನೋಡಿ ಸರ್, ಏನು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದೆ ಓಪನ್, ನಾವು JDS ಅಂತೇನಿಲ್ಲ, JDSಗಿಂತ ಎಲ್ಲ ರಾಜಕೀಯ ಪಕ್ಷಗಳಿದೆ, ಎಲ್ಲವೂ ಕೂಡ ನಮಗೆ ಓಪನ್ ಟು ಡಿಸ್ಕಷನ್. ಯಾವ ಸಮುದಾಯ, ಯಾವ ರಾಜಕೀಯ ಪಕ್ಷಗಳು ನಮ್ಮ ಸಮುದಾಯದ ಬೇಡಿಕೆಗೆ ನಮಗೆ ಬೇಕಾದಂತಹ ಸ್ಥಾನಮಾನಗಳು, ನಮಗೆ ಬೇಕಾದಂತಹ ಸಾಮಾಜಿಕ ನ್ಯಾಯವನ್ನು ಕೊಡಲು ತಯಾರಿದ್ರೆ ಮುಸ್ಲಿಂ ಸಮಾಜವು ಅವರೊಂದಿಗೆ ನಾವು ರೆಡಿಯಾಗಿದ್ದೀವಿ. ಇದು ನಮ್ಮ ಸಾಮಾಜಿಕ ನ್ಯಾಯವಾಗಿ, ಬಿಕಾಸ್ ವಿ ಆರ್ ಎಂಪವರಿಂಗ್. ನಾವು ಇಷ್ಟು ತನಕ ಒಂದು ಅಂಧವಾಗಿ ಒಂದೇ ಪಾರ್ಟಿನಾಗಿ ಒಂದೇ ರೀತಿಯಲ್ಲಿ ನಾವು ಫಾಲೋ ಮಾಡಿ ನಾವು ಈಗ ಅರ್ಥ ಮಾಡ್ಕೊಂಡಿದ್ವಿ. ಯಾಕೆಂದರೆ ನಮ್ಮಲ್ಲಿ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಈ ರೀತಿಯಂಥ ಈಗ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಅದ್ರ ಬಗ್ಗೆ ಯಾರೆಲ್ಲ ಯಾವ ರೀತಿ ಮಾತನಾಡ್ತಾ ಇದ್ದಾರೆ, ಯಾರೆಲ್ಲ ಎಷ್ಟೊಂದು ರೀತಿಯಲ್ಲಿ ಮುಸಲ್ಮಾನ ಸಮುದಾಯದಾಗ ತೊಂದರೆ ಆದಾಗ ಯಾರೆಲ್ಲ ಮಾತನಾಡಿದ್ದಾರೆ, ಎಲ್ಲವೂ ಕೂಡ ನಮ್ಮ ಸಮುದಾಯದ ಜನರಿಗೆ ಚಿಕ್ಕ ಒಂದು ಸಮುದಾಯ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಈಗ ನಮಗೊಂದು ಎಚ್ಚರಿಕೆ
ಹಾಗಾದ್ರೆ ಅದಕ್ಕೆ ಸಿದ್ದರಾಮಯ್ಯನವ್ರು ಮಾತಾಡಿಲ್ವಾ? ಎಷ್ಟು ಅಲ್ಲ ಮಾತಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲಲ್ಲ. ಕೇವಲ ಒಂದು ಮಾತು, ನಮಗಿರುವಂತಹ ಸಾಮಾಜಿಕ ನ್ಯಾಯವನ್ನು ನೀವು ಕೊಡಿಸ್ಬೇಕು ಅಂತ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಯಾವಾಗಲೂ ಒಂದು ಮಾತಾಡಿ, ಈಗ ನಿಮ್ಮೊಂದಿಗೆ ಅಧಿಕಾರ ಇದೆ, ಆ ಅಧಿಕಾರನ ಉಪಯೋಗಿಸಿ ಸಾಮಾಜಿಕ ನ್ಯಾಯವನ್ನು ಕೊಡಿ ಅಂತ ನಾವು ಕೇಳ್ತಾ ಇರೋದಲ್ವಾ? ಅದು ಕೇಳಬಾರ್ದು. ಯಾವತ್ತು ಮಾತಾಡೇ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಮಾತಾಡಿದ್ದೀರಿ. ಅದೇ ರೀತಿ ಇನ್ನೂ ಹಲವಾರು ತೊಂದರೆಗಳಲ್ಲಿ ಆಗ್ತಾ ಇದೆ ಮುಸಲ್ಮಾನ ಸಮುದಾಯಕ್ಕೆ. ಅದಕ್ಕೆ ತೊಂದರೆಗೆ ಸಮಸ್ಯೆಯನ್ನು ಪರಿಹಾರ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಟಿಕೆಟ್ ಕೇಳ್ತಾ ಇದ್ದೀರಿ ನೀವು, ಸಮಸ್ಯೆಗಳ ಮಾತು ಈಗ ಬಂದಿದ್ದು ಅಲ್ಲ ಸರ್. ಟಿಕೆಟ್ ಅದು ಏನು ದಾವಣಗೆರೆ ದಕ್ಷಿಣದ ಸಮಸ್ಯೆಯ ನಂತರ ಅಲ್ಲ ಅಜಿತ್ ಅವರೇ, 10,000 ಕೋಟಿಯಲ್ಲಿದೆ ಅಲ್ಲ ಅಜಿತ್ ಅವರೇ, ಹಿಜಾಬ್ ವಿಷಯ ಏನಾಯ್ತು, ಅದೇ ಕೇಳ್ತಾ ಇದೀವಿ ಅಲ್ವಾ? ರಿಸರ್ವೇಶನ್ ಏನಾಯ್ತು ಅಂತ ಕೇಳ್ತಾ ಇದ್ದೀರಿ. ಅಲ್ಲಿ ತನಕ ಇದ್ದು ದಾವಣಗೆರೆ ದಕ್ಷಿಣದ ಟಿಕೆಟ್ ಇದ್ದ ಅಲ್ಲ ಸರ್, ಅದಲ್ಲ. ಯಾಕೆ ಇದೊಂದು ಫಸ್ಟ್ ಸ್ಟೆಪ್ ಆಗಿತ್ತು, ನೀವು ಅರ್ಥ ಮಾಡ್ಕೊಳ್ಳಿ. ಕೇವಲ ಈಗ ಚರ್ಚೆ ಆಗ್ತಿರೋದು ಕೇವಲ ದಾವಣಗೆರೆಯ ಕಾನ್ಸ್ಟಿಟ್ಯೂನ್ಸಿ ಇರುವಂತಹ ವಿಚಾರ ಮಾತ್ರ ಅಲ್ಲ. ಯಾಕೆಂದರೆ ಇದೊಂದು ಬೇಸಿಕ್ ಫಸ್ಟ್ ಸ್ಟೆಪ್ ಆಗಿ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ 3 ವರ್ಷ ಆಯಿತು ಕಾಂಗ್ರೆಸ್ ಗೌರ್ಮೆಂಟ್ ಬಂತು. ನಮಗಿರುವಂತಹ ಹಿಜಾಬ್ ಇಶ್ಯೂ ಆಗಿರಲಿ, ಅದೇನು ಅದರ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ನಮಗಿರುವಂಥ 4% ರಿಸರ್ವೇಷನ್, ಅದು ಕೂಡ ಒಂದು ತಾರ್ಕಿಕ ಅಂತ್ಯ ಕಂಡಿಲ್ಲ. ಅದೇ ರೀತಿ ನಮಗೆ 10,000 ಕೋಟಿ ಇರುವಂಥ ಅಲ್ಪಸಂಖ್ಯಾತರಿರುವಂತಹ ಆ ಒಂದು ಬಡ್ಜೆಟ್ ಅಲೋಕೇಶನ್, ಅದು ಕೂಡ ಆಗಿಲ್ಲ. ಇಷ್ಟೆಲ್ಲ ಹಲವಾರು ಇಷ್ಟೆಲ್ಲ ಇರಬೇಕಾದ್ರೆ 3 ವರ್ಷ ಆಯಿತು. ಇನ್ನೂ ಕೂಡ ಆ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕಾಣದಿದ್ದಾಗ ಇನ್ನೂ ಎಷ್ಟು ತನಕ ಇನ್ನಿದೆ? 2 ವರ್ಷ ನಮ್ಮ ಕೈಯಲ್ಲಿದೆ. ಏನು ಮಾಡಿದ್ರು ಈಗ ಉಲಮಾಗಳು ಅದಕ್ಕಾಗಿದೆ. ನಾವೆಲ್ಲ ಉಲಮಾಗಳ ರೀತಿ, ನಾನೀಗ ರಾಜಕೀಯವಾಗಿ ನಾವು ಈಗ ಪಬ್ಲಿಕ್ ಆಗಿ ಬಂದು ಮಾತನಾಡಿದವರಲ್ಲ. ಅಬ್ದುಲ್ ಜಬ್ಬಾರ್ ಮೇಲೆ ಆಕ್ಷನ್ ತಗೊಂಡ ತಕ್ಷಣ ನಿಮ್ಗೆ ಎಷ್ಟು ಸಮಸ್ಯೆಗಳು ಅಲ್ಲ ಅದು ಅದು ನೀವು ಕೇವಲ ನಾನಿಬ್ಬ ನಸೀರ್ ಅಹಮದರ ಪರವಾಗಿ ಎಲ್ಲ ಜಬ್ಬಾರ್ ಪರವಾಗಿ ಎಲ್ಲ ಬರ್ತಾ ಇರೋದು. ನಾವಿಲ್ಲಿ ಕೇವಲ ಶಿಸ್ತು ಕ್ರಮ ಅಂದರೆ ಅದು ಕೇವಲ ಮುಸಲ್ಮಾನರಿಗೆ ಮಾತ್ರ ಸೀಮಿತವಾ ಎನ್ನುವಂತಹ ರೀತಿ. ಯಾಕೆಂದರೆ ಈ ಮುಸಲ್ಮಾನರು ಈಸಿಯಾಗಿ ಸಿಗ್ತಾರೆ, ಎಷ್ಟು ಬೇಕಾದರೂ ಶಿಸ್ತು ಕ್ರಮ ಕೈಗೊಳ್ಬೇಕು ಆ ರೀತಿನ. ಇದೇ ರೀತಿ ನೋಡಿ, ಈಗ ರಿಜ್ವಾನ್ ಅರ್ಷದ್ ಆಗಲಿ, ಸಲೀಮ್ ಆಗಿಲ್ಲ, ಅವರೆಲ್ಲ ನಮ್ಮ ನಾಯಕರು. ಅವರು ಕೂಡ ಇನ್ನೂ ಬೆಳಿಬೇಕು. ಅವ್ರಿಗೇನಾದರೂ ನಾಳೆ ಇದೇ ರೀತಿ ತೊಂದರೆ ಆದರೆ ನಾವು ಬಂದು ಮಾತಾಡ್ತೀವಿ, ಅವ್ರಿಗೂ ತೊಂದರೆ ಆದರೆ ನಾವು ಮಾತಾಡ್ತೀವಿ. ಯಾಕೆ? ಸಮುದಾಯ ನಾಯಕರನ್ನಾಗಿ ಅವರನ್ನು ರಾಜಕೀಯ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೀವಿ. ಅವರು ಅದಕ್ಕೆ ಸಮುದಾಯದ ಬೆಳವಣಿಗೆ ಅವರು ಮಾಡಬೇಕು. ಅವರಿಗೆ ತೊಂದರೆ ಆದರೆ ನಮ್ಮ ಈ ಒಂದು ನಮಗೆ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಆಗಿ ಕಾಂಗ್ರೆಸ್ ನಮಗೆ ಬೇಗ ಸಹಕಾರ ಮಾಡದಿದ್ದರೆ ನಾವು ಬೇರೆ ಆಪ್ಷನ್ ಹುಡುಕ್ತೀವಿ. ಅದರಲ್ಲಿ ನಾವು ಜಬ್ಬಾರ್ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದಕ್ಕೆ ಸಲೀಂ ಅಹಮದ್ ಬೆಂಬಲಿಸ್ತಾರಲ್ರಿ? ಅದೇ ಸರ್ ನಾನು ಹೇಳಿದ್ದು ಅಜಿತ್ ಅವರೇ, ಅದೇ ನಾನು ಹೇಳ್ತಾ ಇರೋದು. ಅದೇ ನಾನು ಹೇಳಿದೆ, ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಯಾಕೆ ಅವರು DK ಶಿವಕುಮಾರ್ ಅವರು ಈ ರೀತಿ ಅಂದರೆ ಆ ರೀತಿ ಒಂದು ಪಬ್ಲಿಕ್ ಇದು ಕೊಟ್ಟಾಗ ಅವರು ಏನು DK ಶಿವಕುಮಾರ್ ಏನು ಮಾತಾಡ್ತಾ ಇಲ್ಲ? ಯಾಕೆ ಅವರು ಖಾಲಿ ಮುಸಲ್ಮಾನರ ನಾಯಕರನ್ನು ಬಂದಲ್ಲಿ ಪಬ್ಲಿಕ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ರೀತಿ ಮಾಡ್ತಾರೆ? ಯಾಕೆ ಬೇರೆಯವರು ಯಾರು ಹೇಳೋಕ್ಕಾಗಲ್ವಾ? ಅದನ್ನ ಅಲ್ಲ, ಏನು ಹುನ್ನಾರ ಏನು? ನಮ್ಮ ನಾಯಕರನ್ನು ನಮ್ಮ ಮೇಲೆ ಎತ್ತಿ ಕಟ್ಟುವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಏನಕ್ಕೆ ಮಾಡಬೇಕು? ಯಾಕಂದ್ರೆ ಮುಸ್ಲಿಂ ಸಮುದಾಯನ ಅವ್ರು ರಿಪ್ರೆಸೆಂಟ್ ಮಾಡ್ತಾರೆ. ಅಲ್ಲ ಸರ್, ಇಂಟರ್ನಲ್ ಅಲ್ಲ ಅಜಿತ್ ಅವರೇ, ಅಲ್ಲ ನನ್ನ ಕ್ವಶನ್, ಇಂಟರ್ನಲ್ ಕಾಂಗ್ರೆಸ್ ಇಂಟರ್ನಲ್ ಇಶ್ಯೂ ಆಗಿದ್ರೆ ಅವ್ರು ಏನಕ್ಕೆ ಇಲ್ಲಿ ಬಂದು ಪತ್ರಿಕಾಗೋಷ್ಠಿ ಮಾಡಿ ಮುಸಲ್ಮಾನರ ನಾಯಕರನ್ನೇ ಅವರ ಡಿಸ್ಕಷನ್ಗೆ ಅಲ್ಲಿ ಅವರು ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಹೇಳಿದ್ರು? ಯಾಕೆ DK ಶಿವಕುಮಾರ್ ಮಾಡಿ ಡೈರೆಕ್ಟಾಗಿ ಅಲ್ಲಿ ಆರ್ಡರ್ ಕೊಡೋಕ್ಕೆ ಆಗಿರಲಿಲ್ವಾ? ಏನಕ್ಕೆ? ಏನು ರೀಸನ್ ಇದು? ಇದು ದೊಡ್ಡ ಒಂದು ಷಡ್ಯಂತರವಾಗಿ ಇದು ನೋಡ್ತಾರೆ. ಯಾಕೆಂದರೆ ಅಲ್ಲಿ ಜಮೀರ್ ಅಹಮದ್ ಕೂಡ ಟಾರ್ಗೆಟ್ ಆಗಬೇಕು, ಬೇರೆ ಯಾರೆಲ್ಲ ಲೀಡರ್ ಇದ್ದಾರೆ ಮುಸಲ್ಮಾನ್ ಅವರು ಕೂಡ ಟಾರ್ಗೆಟ್ ಆಗಬೇಕು. ಅಲ್ಲಿ ಮುಸಲ್ಮಾನರು ಕೂಡ ನಾವು ಮಾತ್ರ ಅಲ್ಲ, ಮುಸಲ್ಮಾನರ ವಿರುದ್ಧ ನಾವು ಕಾಂಗ್ರೆಸ್ ಇದ್ದ DK ಶಿವಕುಮಾರ್ ಮಾತ್ರ ಅಲ್ಲಿ ಟಾರ್ಗೆಟ್ ಅಲ್ಲ, ನಮ್ಮೊಂದಿಗೆ ಮುಸಲ್ಮಾನರ ಒಂದು ಗುಂಪು ಇದೆ ಎನ್ನುವಂತ ತೋರಿಸುವಂತ ಒಂದು ಹುನ್ನಾರ ಆಗಿದೆ. ನಿಜ ಅದು, ಅದಕ್ಕೆ ಅದು ಹುನ್ನಾರ. ಅದೇ ನಾವು ಹೇಳ್ತಿದ್ದೀವಿ. ನಾವು ಜಮೀರ್ ಅಹಮದ್ ಸತ್ಯನ ನೋಡಿ, ನಾವು ಈಗ ಸಲೀಂ ಅಹಮದ್ರೊಂದಿಗೆ ರಿಜ್ವಾನ್ ಅರ್ಷದೊಂದಿಗೆ ಹೇಳ್ತಾ ಇರೋದು ಅದೇ ದೊಡ್ಡ ಹುನ್ನಾರ ನಡೀತಾ ಇದೆ. ನಮ್ಮೊಂದಿಗೆ ಹಿಸ್ಟ್ರಿ ಇದೆ. ಜಾಫರ್ ಶರೀಫ್ ಸಾಬ್ರು ಏನಾಯಿತು? ಅವರ ಹಿಸ್ಟ್ರಿ ಏನಾಯಿತು? ಅದೇ ರೀತಿ ರಹಮಾನ್ ಖಾನ್ ಅವ್ರು ಏನಾಯಿತು? ಎಷ್ಟೊಂದು ಅವರು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದ ನೋಡಿ. ಜಾಫರ್ ಶರೀಫ್ ಅವರು ರೈಲ್ವೆ ಮಿನಿಸ್ಟ್ರಲ್ಲಿ ಎಷ್ಟೊಂದು ದೊಡ್ಡ ಕೆಲಸವನ್ನು ಮಾಡಿದ್ರು. ಕರ್ನಾಟಕ ರಾಜಕೀಯದಲ್ಲಿ ಒಂದು ಒಳ್ಳೆ CM ಪೋಸ್ಟಿಗೆ ಅರ್ಹತೆ ಇರುವಂಥ ವ್ಯಕ್ತಿ ಕೂಡ ಆಗಿದ್ರು. ಆದರೆ ಯಾವುದೊಂದು ಚಿಕ್ಕ ವಿಚಾರ ಇಲ್ಲಿ ಅವರನ್ನು ಮೂಲಗುಂಪು ಮಾಡಿದ್ರು, ರಹಮಾನ್ ಖಾನ್ ತಂದರು. ಈ ರೀತಿ ಒಬ್ಬೊಬ್ಬರನ್ನು ಬಿಡದೆ ರೋಷನ್ ಬೇಗ್ ಅವರಾಗಿರಲಿ, CM ಇಬ್ರಾಹಿಂ ಆಗಿರಲಿ, ಈ ರೀತಿ ಹಲವಾರು ಮುಸಲ್ಮಾನ ನಾಯಕರು ಅಲ್ಲಲ್ಲ ನೋಡಿ, ವ್ಯವಸ್ಥಿತ ಕೇವಲ ಇದೆಲ್ಲ. ಒಬ್ಬ ಮುಸಲ್ಮಾನರ ನಾಯಕರು ಬೆಳೆದು ಬರಬೇಕಾದ್ರೆ ಅದಕ್ಕೆ ಈ ರೀತಿಯಂತಹ ಷಡ್ಯಂತ್ರಗಳನ್ನು ಮಾಡ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.